6 ತಿಂಗಳಿಂದ ನನ್ನ ಚಾನಲ್‌ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಗೈಸ್. ನೋಡಿ ಗೈಸ್, ಇದು ನನ್ನ ಚಾನಲ್‌ನ ಹೊಸ ಅಧ್ಯಾಯ ಗೈಸ್. ಅದಕ್ಕೆ ಮತ್ತೊಂದು ಚಾನಲ್‌ನ ತೆಗಿತಾ ಇದ್ದೀನಿ ಗೈಸ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಸೋಮ 18 ಗೈಸ್. ಆಫ್ಟರ್ ಲಾಂಗ್ ಟೈಮ್ ಗೈಸ್. ಎಲ್ಲ ಹೇಗಿದ್ದೀರಾ ಗೈಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶೇರ್ ಮಾಡೋಣ. ನಾನು 6 ತಿಂಗಳಿಂದ ನನ್ನ ಚಾನಲ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಗೈಸ್, ನೋಡಿರ್ಬೋದು ನೀವು. ಅದಕ್ಕೆ ಬಹಳಷ್ಟು ರೀಸನ್ ಇತ್ತು ಗೈಸ್. ಆದರೆ ಇವಾಗ ಬಂದಿದ್ದೀನಿ ಗೈಸ್, ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಹೊಸ ಎನರ್ಜಿ ಮೂಲಕ. ಈ ಹೊಸ ಎನರ್ಜಿ ಮೂಲಕ ಕಮ್ ಬ್ಯಾಕ್ ಮಾಡ್ತಾ ಇರೋದು ಬರೀ ಕಮ್ ಬ್ಯಾಕ್ ಅಲ್ಲ ಗೈಸ್, ಇದು ನನ್ನ ಚಾನಲ್ನ ಹೊಸ ಅಧ್ಯಾಯ ಗೈಸ್. ನೀವು ನೋಡಿರ್ಬೋದು ಗೈಸ್, ನನ್ನ ಚಾನಲಲ್ಲಿ 6 ತಿಂಗಳಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಹಾಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಬೇಕು ಗೈಸ್. ಹಾಗೆ ನೀವು ಸಪೋರ್ಟ್ ಮಾಡ್ತೀರಾ. ಅದೇ ಈಗ ನಿಮ್ಗೊಂದು ಕನ್ಫ್ಯೂಸ್ ಆಗಿರ್ಬೋದು ಗೈಸ್. ಮೊದಲು ನಾನು ನನ್ನ ಚಾನಲಲ್ಲಿ 2 ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೆ, ಒಂದು ಕ್ವಿಜ್ ಹಾಗೆ ಇನ್ನೊಂದು ಕ್ರಿಕೆಟ್. ಆದರೆ ಈಗ ಗೈಸ್ 2 ಕಂಟೆಂಟ್ ಒಂದೇ ಚಾನಲ್ ಅಪ್ಡೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದಕ್ಕೆ ಮತ್ತೊಂದು ಚಾನಲ್ನ ತೆಗಿತಾ ಇದ್ದೀನಿ ಗೈಸ್. ಇದು ಕನ್ನಡ ಸೋಮ 18 ಅನ್ನೋದು ಗೈಸ್ ಬರೀ ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ ಕಂಟೆಂಟ್ ಮಾತ್ರ ಇರುತ್ತೆ. ಮತ್ತೊಂದು ಚಾನಲ್ ಕ್ವಿಜ್ ಬಗ್ಗೆ ವಿಡಿಯೋ ಮಾಡೋದಕ್ಕೋಸ್ಕರ ಅದನ್ನ ಶೀಘ್ರದಲ್ಲೇ ಓಪನ್ ಮಾಡ್ತೀನಿ ಮತ್ತು ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಆ ಚಾನಲ್ಗೆ ಏನು ನೇಮ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ನೇಮ್ ಇದ್ರೆ ನೀವು ಕಮೆಂಟ್ ಮಾಡಿ ಗೈಸ್. ಹಾಗೆ ಗೈಸ್, ಈ ಚಾನಲಲ್ಲಿ ಏನು ಬರುತ್ತೆ ಅಂದರೆ, ಈ ಚಾನಲಲ್ಲಿ IPL ಬಗ್ಗೆ ಆಗಿರ್ಬೋದು ಮತ್ತು ಕ್ರಿಕೆಟ್. ಈಗ IPL ಸ್ಟಾರ್ಟ್ ಆಗುತ್ತೆ ಮಾರ್ಚ್ 28ರಿಂದ. ಅದ್ರ ಬಗ್ಗೆ, ಅದೇ ರೀತಿ ಕ್ರಿಕೆಟ್, ಸ್ಪೋರ್ಟ್ಸ್, ಎನಿ ಸ್ಪೋರ್ಟ್ಸ್, ಯಾವ ಸ್ಪೋರ್ಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಕ್ಷಣದ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಗೈಸ್. ಇಷ್ಟು ದಿನ ನನ್ನ ಚಾನಲಲ್ಲಿ ಕನ್ಸಿಸ್ಟೆಂಟ್ ಇರಲಿಲ್ಲ, ಆದರೆ ಇನ್ಮೇಲೆ ಪಕ್ಕಾ ದಿನಕ್ಕೆ 2-3 ವಿಡಿಯೋಸ್ ಬರ್ತಾ ಇರ್ತವೆ ಗೈಸ್. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಗೈಸ್. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ಬಾರಿ ನಾನು ಯೂಟ್ಯೂಬ್ಗೆ ಮತ್ತೆ ಎಂಟ್ರಿ ಮಾಡ್ತಾ ಇರೋದು, ನ್ಯೂ ಚಾಪ್ಟರ್ ಓಪನ್ ಮಾಡ್ತಾ ಇರೋದು ನಿಲ್ಲೋದಿಕ್ಕಲ್ಲ ಗೈಸ್. ಈ ಚಾನಲ್ನ ನಾನು ಒಂದು ಕ್ರಿಕೆಟ್ನ ದೊಡ್ಡ ಕಮ್ಯುನಿಟಿಯಾಗಿ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನೀವು ನೋಡಿರ್ಬೋದು, ಪ್ರತಿದಿನ ಕೂಡ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಗೈಸ್. ಇನ್ಮೇಲೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಬೇಕು. ನೀವು ನೋಡಿರ್ಬೋದು, ಇಷ್ಟು ಜನ ನಾನು 6 ತಿಂಗಳು ಒಂದು ವಿಡಿಯೋಸ್ನ ಹಾಕಿಲ್ಲ ಅಂದ್ರೂ ಕೂಡ 1140 ಜನ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋ ಸೈಡಲ್ಲಿ ಹಾಕಿದ್ದೀನಿ. ಅಷ್ಟು ಜನ ನನ್ನ ಸಪೋರ್ಟ್ಗೆ ನಿಂತಿದ್ದೀರಾ. ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋಸ್ನ ನಾನು ಹಾಕಿರೋ ಹಳೆ ವಿಡಿಯೋಸ್ಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಕೆಲವೊಬ್ರು ಕೇಳ್ತಾ ಇದ್ರಿ ಯಾಕೆ ಬ್ರೋ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಅದೇ ಈಗ ಅದ್ರ ಬಗ್ಗೆ ಬಿಟ್ಬಿಡಿ. ಇನ್ಮೇಲೆ ಪ್ರತಿದಿನ ಕೂಡ ನಿಮ್ಮ ಜೊತೆ ಇರ್ತೀನಿ, ಪ್ರತಿದಿನ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ ಗೈಸ್. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ಮುಂಚೆನೇ ಹೇಳಿದ್ದೆ, ನನ್ನ ಹೊಸ ಕ್ವಿಜ್ ಚಾನಲ್ಗೆ ಯಾವ್ದಾದ್ರು ಒಂದು ನೇಮ್ನ ಕಮೆಂಟ್ ಮಾಡಿ ಅಂತ. ಅದಕ್ಕೆ ನೀವೇನು ನೇಮ್ನ ಸಜೆಸ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಅದೇ ನೇಮ್ನ ಇಡ್ತೀನಿ ಗೈಸ್. ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗೈಸ್. ಹಾಗೆ ಇನ್ಮೇಲೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ 1100 ಜನ ಹಳೆ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಗೈಸ್. ಅವರು ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಹೊಸ ಸಬ್ಸ್ಕ್ರೈಬರ್ಸು ಬರ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್.